ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ವಾದವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರಾದರೂ A1 ಆರೋಪಿ ಆಗಿದ್ದಾರೆ ಪವಿತ್ರ ಗೌಡ. ಕೋಲ್ಕತ್ತಾ ಕೇರಳ ಕೋರ್ಟ್ಗಳ ಆದೇಶವನ್ನ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ವಿಶೇಷ ಅವಕಾಶ ಯಾಕೆ ಕೊಡಬಾರದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ 2 ಕೇಸ್ಗಳ ಉಲ್ಲೇಖ. ಕೇರಳದ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರೂ ಸಹ ಜಾಮೀನನ್ನ ಕೊಟ್ಟಿಲ್ಲ. ಇಲ್ಲಿ ನಾವಿನ್ನು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿಲ್ಲ. ಆ ಕಾರಣಕ್ಕೆ ಈ ಆರೋಪಿ A1 ಆರೋಪಿಗೆ ಜಾಮೀನನ್ನು ಕೊಡಬಾರದು ಅನ್ನುವಂತಹ ವಾದವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇಡ್ತಾ ಇದ್ದಾರೆ. ಕೋಲ್ಕತ್ತಾ ಮತ್ತು ಕೇರಳ ಕೋರ್ಟ್ಗಳ ಪ್ರಕರಣಗಳ ಆದೇಶವನ್ನ ಉಲ್ಲೇಖಿಸಿ ಅವರು ಮಾತನಾಡ್ತಿದ್ದಾರೆ. ಮಹಿಳೆ ಆದ ಕಾರಣ ಜಾಮೀನು ಕೊಡಬೇಕು ಅಂತ ಕೋರಲಾಗಿದೆ. ಈ ಕಾರಣದಲ್ಲಿ ಮಹಿಳೆ ಆದರೂ ಕೂಡ ನಾವು ಈ ಕೇಸ್ನ ಪರಿಗಣಿಸಬೇಕು. ಕೇರಳದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರೂ ಕೂಡ ಅಲ್ಲಿ ಜಾಮೀನನ್ನ ಮಂಜೂರು ಮಾಡಿಲ್ಲ. ಸೊ ಈ ಕೇಸ್ನಲ್ಲಿ ಈಕೆ A1 ಆರೋಪಿ ಮತ್ತು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಈ ಕೇಸ್ನಲ್ಲಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅಂತ ವಾದವನ್ನ ಇಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ, ಅದಕ್ಕೂ ಮುಂಚಿತವಾಗಿ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅನ್ನೋದರ ಬಗ್ಗೆ ಕೂಡ ಎಸ್ಪಿಪಿ ತಿಳಿಸ್ತಾ ಇದ್ದಾರೆ. ಮಗದೊಂದು ಕಡೆ ವಿಚಾರಣೆ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಳಂಬ ಆಗಬಹುದು ಅನ್ನೋದನ್ನ ಸೂಚಿಸ್ತಾ ಇದೆ. ಮಗದೊಂದು ಕಡೆಯಲ್ಲಿ 2 ಕೇಸ್ಗಳ ಉಲ್ಲೇಖ ಮಾಡಿದ್ದಾರೆ. ಆ ಕೇಸ್ಗಳು ಏನ್ ಹೇಳುತ್ತೆ ಅಂತ ಹೇಳ್ತಿದ್ದಾರೆ. ದಿವ್ಯಾ, ಮುಂದುವರೆದ ತಮ್ಮ ವಾದದಲ್ಲಿ ಪವಿತ್ರ ಗೌಡಳ ರೋಲ್ ಏನು ಅನ್ನೋದ್ರ ಬಗ್ಗೆ ಇದೀಗ ಎಸ್ಪಿಪಿ ಅವರು ಕೋರ್ಟ್ನಲ್ಲಿ ವಾದ ಮಾಡುವ ಕೆಲಸವನ್ನ ಮಾಡಲಾಗ್ತಿದೆ. ನಿನ್ನೆ ಆರೋಪಿತ ಪರ ವಕೀಲರು 437 ಅಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ವಾದವನ್ನ ಮಂಡನೆ ಮಾಡಿದ್ದಾರೆ. CRPC 437 ಅಡಿ ವಿನಾಯಿತಿಯನ್ನ ಕೇಳ್ತಿದ್ದಾರೆ. ಹೆಣ್ಣು ಮಕ್ಕಳಾದ್ರೂ ಸಹ ವಿನಾಯಿತಿಯನ್ನ ಕೊಡಬಾರದು, ಅದಕ್ಕೆ ನಿದರ್ಶನ ಎಂಬಂತೆ ಈ ಹಿಂದೆ ಕೋಲ್ಕತ್ತಾ ಹಾಗೆ ಕೇರಳ ಹೈಕೋರ್ಟ್ಗಳು ಕೊಟ್ಟಂತಹ ಆ ತೀರ್ಪುಗಳನ್ನ ಸಹ ಹೇಳಲಾಗ್ತಿದೆ. ಇಲ್ಲಿ ಆ ಒಂದು ಪ್ರಕರಣದಲ್ಲಿ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ರೂ ಕೂಡ ಮಹಿಳೆಯರಿದ್ರೂ ಕೂಡ ಅಲ್ಲಿ ಆ ಪ್ರಕರಣಗಳಲ್ಲಿ ಬೇಲನ್ನು ಕೊಟ್ಟಿಲ್ಲ, ಜಾಮೀನನ್ನು ಕೊಟ್ಟಿಲ್ಲ. ಪ್ರಸ್ತುತ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಹೀಗಾಗಿ ಜಾಮೀನನ್ನು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಎಸ್ಪಿಪಿ ಅವರು ಕೋರ್ಟ್ನ ಗಮನ ಸೆಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ದಿವ್ಯಾ, ಅಂದ್ರೆ ಇಲ್ಲಿಯವರೆಗೂ ಸಂಪೂರ್ಣ ವಿವರಣೆಯನ್ನ, ಕೇಸ್ ಆರಂಭ ಆಗಿದ್ದ ಹೇಗೆ, ಅಂತ್ಯ ಕಂಡದ್ದು ಹೇಗೆ ಎನ್ನುವಂತಹ ವಿವರಣೆ ಕೊಟ್ಟಿದ್ರು. ಈಗ ಪ್ರತ್ಯೇಕವಾಗಿ ಒಂದೊಂದೇ ಅರ್ಜಿಗಳಿಗೆ ಸಂಬಂಧಪಟ್ಟ ಹಾಗೆ ವಾದ ಮಾಡ್ತಿರೋ ಹಾಗೆ ಕಾಣಿಸ್ತಿದೆ ಅಲ್ವಾ ಮೂರ್ತಿ? ಆರಂಭದಿಂದ ಅಂದ್ರೆ ಎಸ್ಪಿಪಿ ಅವರು ಮುಚ್ಚಿದ ಲಕೋಟೆಯಲ್ಲಿ ಮೊದಲಿಗೆ ಇಡೀ ಕೇಸ್ನ ಸಾರಾಂಶವನ್ನ ಜಡ್ಜ್ಗೆ ಕೊಡುವ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಅಂದ್ರೆ ಸಂಪೂರ್ಣವಾಗಿ ಕೇಸ್ನ ಪ್ರಗತಿ ಎಲ್ಲಿಂದ ಆಯ್ತು ಅಂದ್ರೆ ಆತನನ್ನ ರೇಣುಕಾಸ್ವಾಮಿ ಯಾವಾಗ ಮೆಸೇಜ್ ಮಾಡಿದ್ದ ಅಲ್ಲಿಂದ ಶುರುವಾದಂತಹ ವಾದ, ಇಡೀ ಸಂಪೂರ್ಣ ಬೆಳವಣಿಗೆಯನ್ನ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ನ್ಯಾಯಾಧೀಶರ ಮುಂದೆ ಎಸ್ಪಿಪಿ ಅವರು ಮಾಡಿದ್ರು. ಅದಾದ ಬಳಿಕ ಇದೀಗ ಪ್ರಕರಣದಲ್ಲಿ ವಿನಯ್ ಹಾಗೆ ಅನುಕುಮಾರ್ ಮತ್ತೆ ಪವಿತ್ರ ಗೌಡ, ಅದ್ರ ಜೊತೆಗೆ ಕೇಶವಮೂರ್ತಿ, ಈ 4 ಜನ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹೀಗಾಗಿ ಅವರ ಪರ ವಕೀಲರು ಈಗಾಗಲೇ ತಮ್ಮ ವಾದವನ್ನ ಮಂಡನೆ ಮಾಡಿ ಆಗಿದೆ. ಹೀಗಾಗಿ ಈ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿರ್ತಕ್ಕಂಥವರ ರೋಲ್ ಏನು, ಯಾವ ಕಾರಣಕ್ಕೋಸ್ಕರ ಇವರಿಗೆ ಜಾಮೀನನ್ನ ಕೊಡಬಾರದು ಅನ್ನೋದ್ರ ಬಗ್ಗೆ ಇದೀಗ ಕೋರ್ಟ್ ನಲ್ಲಿ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡುವ ಕೆಲಸವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ. ದಿವ್ಯಾ, ಕಾರ್ತಿಕ್ ಮತ್ತು ಕೇಶವ್ ಇಬ್ಬರೂ ಕೂಡ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಅವರು ವಾದವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಶವ ಸಾಗಾಟದಲ್ಲಿ ಅವರ ಭಾಗಿ ಇದೆ. ಅದಕ್ಕೂ ಮುಂಚಿತ ನಡೆದ ಘಟನೆಯಲ್ಲಿ ಅವರ ಪಾತ್ರದ ಬಗ್ಗೆ ಏನ್ ಪ್ರಸ್ತಾಪಿಸಿದ್ದಾರೆ ಅಂದ್ರೆ ಕಾರ್ತಿಕ್ ಮತ್ತೆ ಕೇಶವಮೂರ್ತಿ ಮೇಲೆ ಈ ಹಿಂದೆ ಪ್ರಕರಣಗಳು ದಾಖಲಾಗಿದ್ದಾವೆ. ಅಂದ್ರೆ 17 ಜನ ಆರೋಪಿಗಳಲ್ಲಿ ಈ ಇಬ್ಬರು ಆರೋಪಿಗಳೇನಿದ್ದಾರೆ ಇವರು ಹೆಬಿಚುಯಲ್ ಅಫೆಂಡರ್ಸ್, ಪದೇ ಈ ರೀತಿಯಾದಂತಹ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಹಿಂದೆ ಅವ್ರ ಮೇಲೆ ಕೇಸ್ ಇದ್ದಂತಹ ಬಗ್ಗೆ ಇದೀಗ ತನಿಖಾಧಿಕಾರಿಗಳು ಸಾಕ್ಷಿಗಳನ್ನ ಸಹ ಸಂಗ್ರಹ ಮಾಡಿದ್ದಾರೆ. ಅದನ್ನ ಸಹ ಕೋರ್ಟ್ಗೆ ಕೊಡಲಾಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಆ ಇಬ್ಬರನ್ನ ಅಂದ್ರೆ ಹೆಬಿಚುಯಲ್ ಅಫೆಂಡರ್ಗಳಿದ್ದಂಥವ್ರನ್ನ ಅಪರಾಧದ ಹಿನ್ನೆಲೆಯ ಪ್ರವೃತ್ತಿಯುಳ್ಳಂತಹ ವ್ಯಕ್ತಿಗಳನ್ನ ಈ ಕೃತ್ಯದಲ್ಲಿ ಬಳಸ್ಕೊಂಡಿದ್ದಾರೆ. ಅವರ ಮುಖಾಂತರ ಶವವನ್ನ ಸಾಗಿಸುವ ಕೆಲಸವನ್ನ ಮಾಡಿದ್ದಾರೆ, ಶವ ವಿಲೇವಾರಿ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಪ್ರಕರಣದಲ್ಲಿ ಇವರಿಗೆ ಜಾಮೀನನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಇಡೀ ಕೇಸ್ನ ಸಾರಾಂಶದಲ್ಲಿ ಅವರ ಹೆಸರುಗಳನ್ನ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಯಾರ್ಯಾರು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೋ ಅಂತವರ ಕೇಸ್ ಹಿಸ್ಟ್ರಿ ಏನು, ಈ ಪ್ರಕರಣದಲ್ಲಿ ಅವರ ರೋಲ್ ಏನು, ಅವರು ಎಲ್ಲೆಲ್ಲಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಯಾವ್ಯಾವ ರೀತಿಯ ಅಪರಾಧದಲ್ಲಿ ಅವರು ಭಾಗಿಯಾಗಿದ್ದಾರೆ ಈ ಪ್ರಕರಣದಲ್ಲಿ, ಮತ್ತೆ ಅದರ ಬಗ್ಗೆ ಸಿಕ್ಕಿರ್ತಕ್ಕಂತಹ ಸಾಕ್ಷಿಗಳೇನು, ಅದರ ಬಗ್ಗೆ FSL ನಿಂದ ಯಾವ ರೀತಿಯಾದಂತಹ ರಿಪೋರ್ಟ್ಗಳು ಬಂದಿದ್ದಾವೆ, ಈ ಎಲ್ಲವನ್ನ ಕೂಡ ಸವಿಸ್ತಾರವಾಗಿ ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡನೆ ಮಾಡುವ ಕೆಲಸವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಮಾಡ್ತಿದ್ದಾರೆ. ದಿವ್ಯಾ.